ಬ್ರೇಕ್ ನಂತರ ಮತ್ತೆ ಸ್ವಾಗತ. ರಾಜ್ಯ ಸಂಪುಟ ಪುನರ್ರಚನೆಗೆ ನಾಯಕರೆಲ್ಲರೂ ಕೂಡ ಈಗ ಪಟ್ಟು ಹಿಡಿದಿದ್ದಾರೆ. ಜೊತೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಕೂಡ ಮಾಡಿದ್ದಾರೆ. ರಾಜ್ಯ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ಸಿನ ನಾಯಕರು ಪಟ್ಟು ಹಿಡಿದು ದೆಹಲಿಗೆ ಹೋಗಿದ್ದಾರೆ. ಎಐಸಿಸಿಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ 23 ಜನ ಶಾಸಕರು. 23 ಶಾಸಕರ ಜೊತೆಯಲ್ಲೂ ಕೂಡ ಖರ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಕೊಡಿ ಅನ್ನೋದು ಈ ಶಾಸಕರ ಬೇಡಿಕೆ. ಇನ್ನು ನಿಷ್ಕ್ರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡಿ, ಯಾರು ಕೆಲಸ ಮಾಡಲ್ಲ ಅವೆಲ್ಲವನ್ನ ನೋಡ್ಕೊಳ್ಳಿ, ಖರ್ಗೆ ಮುಂದೆ ಅಹವಾಲನ್ನ ಮಂಡಿಸಿದ್ದಾರೆ. ರಾಜ್ಯದಿಂದ ಹೋದಂತ ಎಲ್ಲ ಶಾಸಕರು ಇನ್ನೂ ಕೂಡ 2-3 ದಿನಗಳ ಕಾಲ ದೆಹಲಿಯಲ್ಲೇ ಠಿಕಾಣಿ ಹೂಡ್ತಾರೆ, ರಾಜ್ಯಕ್ಕೆ ಬರಲ್ಲ. ಟೀಮ್ ಆಗಿ ಹೋಗಿದ್ರು 23 ಜನ ಶಾಸಕರು, ಎಲ್ಲ ಹಿರಿಯವರು ಇವರೆಲ್ಲ. ಅಂದ್ರೆ 2-3 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದಂತ ಶಾಸಕರು. ಸಂಪುಟ ಪುನರ್ರಚನೆ ಮಾಡಿ ನಮಗೂ ಕೂಡ ಅವಕಾಶ ಕೊಡಿ ಅನ್ನೋದು ಇವರು ಬೇಡಿಕೆ. ಹಾಗಾಗಿ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಎಐಸಿಸಿಯ ಅಧ್ಯಕ್ಷರಲ್ವಾ, ನಂತರದಲ್ಲಿ ಅವಕಾಶ ಮಾಡಿಕೊಡಿ ಅನ್ನೋದಾಗಿ ಒಂದಿಷ್ಟು ತಮ್ಮ ಆಗ್ರಹಗಳೇನಿತ್ತು, ಮನವಿಗಳೇನಿತ್ತು ಅವೆಲ್ಲವನ್ನ ಕೂಡ ಮುಂದಿಡುವಂತ ಕೆಲಸ ಮಾಡಿದ್ದಾರೆ. ಬಟ್ ವಾಪಸ್ ಬರ್ತಾರೆ ಇಲ್ಲ, ಇನ್ನೂ ಒಂದು 2-3 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಈಗಾಗಲೇ ನೋಡಿ ಶಾಸಕರು ಠಿಕಾಣಿ ಹೂಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇರ್ಬೋದು, ರಾಜ್ಯ ಕಾಂಗ್ರೆಸ್ಸಿನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಏನೋ ಕಾಂಗ್ರೆಸ್ಸಿನ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಕೂಡ ಇವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅಪ್ಡೇಟ್ಸ್ ಇದೆ. ಮೇ 15ರ ಒಳಗೆ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು. 1 ತಿಂಗಳು ಗಡುವು. ಸರ್ಕಾರಕ್ಕೆ 3 ವರ್ಷ ತುಂಬುವಂತ ವೇಳೆಗೆ ಪುನರ್ರಚನೆ ಮಾಡಬೇಕು. ಸಚಿವ ಸಂಪುಟ ಪುನರ್ರಚನೆಯಾಗುವುದಕ್ಕೆ ಪಟ್ಟು ಹಿಡಿದಿದ್ದಾರೆ. ಹಿರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಶಾಸಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ ನಂತರ ನಾವು ನಿರ್ಧಾರವನ್ನ ಕೈಗೊಳ್ತೀವಿ ಅಂತಿದ್ದಾರೆ. ಶಾಸಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಎಐಸಿಸಿ ಅಧ್ಯಕ್ಷರು. ನೋಡಿ, ಇವರೆಲ್ಲ ಏನು ಆಗ್ರಹಗಳಿತ್ತು, ಮನವಿಗಳನ್ನ ಸಲ್ಲಿಸಿದ್ರು, ಅವರ ಮಾತುಗಳನ್ನ ಅವೆಲ್ಲವನ್ನ ಆಲಿಸಿ ಓಕೆ ನಾವೊಂದು ತೀರ್ಮಾನಕ್ಕೆ ಬರ್ತೀವಿ, ಈ ತರ ನಾಯಕರ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಭರವಸೆ ಕೊಟ್ರಂತೆ. ಬಟ್ ಇವರೀಗ ಡೆಡ್ಲೈನೇ ಕೊಟ್ಟು ಬಿಟ್ಟಿದ್ದಾರೆ. ಹಿರಿಯ ಶಾಸಕರೆಲ್ಲ ನೀವು ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿ ವರ್ಷಗಳೇ ಮುಗಿಯಿತು. ಇನ್ನೇನು ಮುಂದಿನ ತಿಂಗಳಲ್ಲಿ 3 ವರ್ಷನೇ ಆಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಮೇ 15ರ ಒಳಗೆ ಸಂಪುಟ ಪುನರ್ರಚನೆ ಆಗಲೇಬೇಕು. ಇನ್ನೊಂದು ತಿಂಗಳು ಡೆಡ್ಲೈನ್ ರೀತಿಯಾಗಿದೆ ಇದು. ಅಷ್ಟರ ಒಳಗೆ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡ್ತಿರೋ ಎಕ್ಸ್ಪಾಂಡ್ ಮಾಡ್ತಿರೋ ಗೊತ್ತಿಲ್ಲ. ಬಟ್ ಏನೋ ಒಂದು ಬದಲಾವಣೆಗಳಾಗಲೇಬೇಕು. ಇವರ ಆಗ್ರಹಕ್ಕೆ ಈಗ ಒಂದಿಷ್ಟು ರೆಸ್ಪಾನ್ಸ್ ಕೊಡೋ ಕೆಲಸವನ್ನ ಖರ್ಗೆ ಅವರು ಕೂಡ ಮಾಡಿದ್ದಾರೆ. ಇಲ್ಲ, ನಾವು ಹೈಕಮಾಂಡಿಗೆ ನೀವು 15ರೊಳಗೆ ಮಾಡಿ 20ರೊಳಗೆ ಮಾಡಿ ಅಂತ ಗಡುವು ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೆ ಗೊತ್ತಿದೆ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಅದೆಲ್ಲ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾವು ಅವಾಲ್ ಮಾಡ್ಬೋದು, ನಮ್ಮ ಮಂತ್ರಿ ಮಾಡಿ ಅಂತ ಕೇಳ್ಕೊಳ್ಳೋದು, ಆದರೆ ಅವರು ಯಾವಾಗ ಮಾಡ್ತಾರೆ ಮಾಡಲ್ಲ, ಯಾರನ್ನು ಮಾಡ್ತಾರೆ ಮಾಡಲ್ಲ, ಅದೆಲ್ಲ ನಮಗೆ ನಾವು ಅವರಿಗೆ ಹೇಳೋಕ್ಕಾಗೋದಿಲ್ಲ. ಗಡುವು ಕೊಡೋದಕ್ಕೆ ನಾವ್ಯಾರು? ಇಲ್ಲ, ಅದಕ್ಕೆ ಹೋಗಿದ್ದಾರೆ ಈಗ ಅವರು. ಮುನ್ಸೂಚನೆ ಇದೆ ಅಂತ ಹೋಗಿದ್ದಾರೆ ಅವರು. ಇಲ್ಲ, ನಾವು ಹೈಕಮಾಂಡಿಗೆ ನೀವು ಒಬ್ಬ ಶಾಸಕನಾಗಿ ನನಗೂ ಆಸೆ ಇರ್ತದೆ, ಬೇರೆಯವ್ರಿಗೂ ಆಸೆ ಇರ್ತದೆ. ಅವರು ಹೈಕಮಾಂಡ್ಗೆ ಅವರ ಹವಾಲನ್ನು ಹೇಳಕ್ ಹೋಗಿದ್ದಾರೆ, ನಮ್ಗೊಂದು ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾರೆ. ಎಲ್ಲಾ ಸಂದರ್ಭದಲ್ಲಿ ಜೀವನದಲ್ಲಿ ಅವಕಾಶಗಳು ಸಿಗಲ್ಲ. ಕೇಳೋದ್ರಲ್ಲಿ ಏನ್ ತಪ್ಪಿದೆ, ಆಗ್ತದೋ ಬಿಡ್ತದೋ. ಒಂದ್ ಕಲ್ಲು ಹೊಡಿತೀವಿ ಮಾವನ್ ಕೈಗೆ, ಕೆಳಗಡೆ ಬೀಳ್ತದೋ ಇಲ್ಲೋ, ಬಿದ್ರೆ ನಮ್ದು, ಬಿಲ್ದರೆ ಮರದ್ದು. ದೇವ್ರು ಅವರೆಲ್ಲ ಮಂತ್ರಿಗಳಾಗಬೇಕು, ನಾವೆಲ್ಲ 4 ಸಲ ಶಾಸಕರಾಗಿದ್ದೀವಿ, ನಾವು ಮಂತ್ರಿಗಳಾಗಬೇಕು, ನಮಗೊಂದು ಅವಕಾಶ ಕೊಡಿ ಅಂತ ಹೋಗಿದ್ದಾರೆ. ಒಳ್ಳೇದಲ್ಲ, ಆಗಲಿ, ಅವ್ರಿಗಾಗಲಿ. ಸಂಪುಟ ಪುನರಚನೆ ಆಗ್ಬೇಕಾ ಸರ್? ಸಂಪುಟ ಪುನರಚನೆ ಆಗಲಿ ಅಂತ ಸರ್ ಅವ್ರ ಡಿಮ್ಯಾಂಡ್. ಹೌದು, ಅವ್ರ ಮಂತ್ರಿ ಆಗ್ಬೇಕು, ನಮ್ಮನ್ನ ತೆಗಿಬೇಕಲ್ವಾ? ನೀವು ತೆಗಿ ಲಿಸ್ಟ್ ಇದ್ದೀರಾ ಸರ್? ತೆಗಿಯೋ ಲಿಸ್ಟ್ ನೀವು ಹೇಳಿದ್ರಿ. ಈಗ ನಾನು ಅಂತ ನಾನಾಗಲಿ ಮತ್ತೊಬ್ಬಾಗಲಿ ಯಾರಾದ್ರೂ ಆಗಲಿ ಜಾಗಕಾಲ ಇರ್ತಾನೆ, ಅವ್ರು ತಗೊಳಕ್ ಸಾಧ್ಯ ಅಲ್ವಾ? ಹೈಕಮಾಂಡ್ ತೀರ್ಮಾನ ಸರ್. ಈ ಬಣ್ಣದಲ್ಲಿ ಇರೋರೆಲ್ಲ ಹೋಗಿರೋ ಎಲ್ಲಾ ಶಾಸಕರು ಕೂಡ ಸಿದ್ದರಾಮಯ್ಯ ಮೀಟಿಂಗ್ ಮಾಡೋದು ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ, ಕೇಳಲಿ. ಬೇರೆ ಪಾರ್ಟಿಗೆ ಭಾಳ ಡಿಸಿಪ್ಲಿನ್ ಆಗಿ ಇರಬೇಕಷ್ಟೇ. ದಟ್ ಈಸ್ ಮೈ ರಿಕ್ವೆಸ್ಟ್. ದೇ ಆಲ್ ಆರ್ ಅವರ್ ಕೊಲೀಗ್ಸ್. ಭಾಳ ಶಿಸ್ತಿನಲ್ಲಿ ಇರಬೇಕು. ಸುಮ್ಮನೆ ಪೇಪರು ಮೀಡಿಯಾವ್ರವರು ನೀವು ಎಲ್ಲ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತೀರಿ, ಅದಕ್ಕೆಲ್ಲ ನೀವೆಲ್ಲ ಹುಷಾರಾಗಿರಿ ಅಂತ ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ಮೀಟಿಂಗ್
ಪ್ರಥಮ ಬಾರಿ ಆಯ್ಕೆ ಆದವ್ರಿಗೂ ಅವಕಾಶ ಕೊಡಿ. ಯಾಕೆಂದ್ರೆ ಈ ಹಿಂದೆಲ್ಲ ಪ್ರಥಮ ಬಾರಿ ಆಯ್ಕೆ ಮುಖ್ಯಮಂತ್ರಿನಾಗಿರೋ ನಿದರ್ಶನಗಳಿದಾವೆ. ಅನುಭವ ಅದಾಗಿ ಅಧಿಕಾರಿಸಿಕೊಂಡು ಬರ್ತದೆ. ಹಂಗಾಗಿ ಪ್ರಥಮ ಬಾರಿ ಆಯ್ಕೆ ಆಗಿರೋರ್ಗೂ ಅವಕಾಶ ಕೊಡಿ. ಯಾಕೆಂದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ನಾಣ್ಣುಡಿ. ಅದರಂತೆ ಕೊಟ್ರೆ ಅವ್ರ ಜೊತೆ ನಾವು ಸೇರಿ ಕೆಲಸ ಮಾಡ್ತೀವಿ.